ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಈ ದಿನದ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಇವತ್ತಿನ ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸಂಕಷ್ಟ ಚತುರ್ಥಿ ಇರ್ತಕ್ಕಂಥ ದಿನ, ಗುರುವಾರದ ದಿನ ಇರ್ತಕ್ಕಂಥದ್ದು. ಸಂಕಷ್ಟ ಚತುರ್ಥಿ ಮಾಡ್ತಕ್ಕಂಥವ್ರಿಗೆಲ್ಲ ಆ ಗುರುರಾಯರ ಅನುಗ್ರಹದ ಜೊತೆ ಗಣಪತಿಯ ಆಶೀರ್ವಾದ ಲಭ್ಯವಾಗಲಿ, ಸಂಕಷ್ಟಗಳು ದೂರ ಆಗಲಿ ಅಂತ ನಾವು ಬೇಡ್ಕೊಳ್ತಾ ಈ ದಿನದ 12 ರಾಶಿಗಳ ಮಹತ್ವವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನಿಮಗೆ ಹಣಕಾಸು ವೃದ್ಧಿ ಆಗಬೇಕು. ಅಟ್ಲೀಸ್ಟ್ ಹಣಕಾಸು ನನ್ನ ಗುರುಗಳೇ, ನಾನು ಖಂಡಿತವಾಗಿ ಮನೆಯಲ್ಲಿ ಕೆಲವೊಂದು ಸತಿ ಅಫ್ಕೋರ್ಸ್ ಕೆಲವೊಂದವ್ರ ಮನೆಯಲ್ಲಿ ಝೀರೋ ಇರುತ್ತೆ, ಝೀರೋ ಅಮೌಂಟ್. ಟು ಬಿ ಫ್ರ್ಯಾಂಕ್ ನೀವೇನೇ ಸಂಪಾದನೆ ಮಾಡ್ಬೋದು, ಏನೇ ಇರ್ಬೋದು, ಮನೆಯಲ್ಲಿ ಝೀರೋ ಇರುತ್ತೆ. ಈವನ್ 10 ರೂಪೀಸ್ ಕೂಡ ಇರೋದು ಕಷ್ಟ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ. ಇದು ಸತ್ಯ. ಮನೆಯಲ್ಲಿ ಹಣಕಾಸು ಒಂದು ಕನ್ಸಿಸ್ಟೆನ್ಸಿ ಬೇಕು. ಹಣಕಾಸು ವೃದ್ಧಿ ಆಗಬೇಕು ಅಂದರೆ ಈ ಸರಳವಾಗಿರ್ತಕ್ಕಂಥ ದಿನ, ಅಂದರೆ ಈ ಸರಳವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಕೇವಲ ಒಂದು ಮಡಿಕೆಯಲ್ಲಿ ಈ ವಸ್ತುವನ್ನು ನೀವು ಇಡ್ತಕ್ಕಂಥ ಹಣಕಾಸು ಇಡ್ತಕ್ಕಂಥ ಜಾಗದಲ್ಲಿ ಇಟ್ಟು ನೋಡಿ. ತುಂಬ ಪವರ್ಫುಲ್ ರೆಮಿಡೀಸು. ಮಾಡಿ ನೋಡಿ, ನನಗೆ ಆನ್ಸರ್ ಮಾಡಿ. ಖಂಡಿತ ಕೊನೆಯ ಭಾಗದಲ್ಲಿ ಹೇಳ್ತೀನಿ. ಗುರುವಾರ ಈ ದಿನ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಗುರುವಾರ ಚತುರ್ಥಿ ತಿಥಿ ಅಂದರೆ ಗಣೇಶ ಸಂಕಷ್ಟ ಚತುರ್ಥಿ ಇರತಕ್ಕಂಥದ್ದು, ಕೃಷ್ಣ ಪಕ್ಷ, ಸುಕರ್ಮ ಯೋಗ, ಭವ ಹಾಗೆ ಬಾಳವಕರಣ ಇರತಕ್ಕಂಥದ್ದು. ಚಂದ್ರ ಉತ್ತರ ಫಲ್ಗುಣಿ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 2 ಗಂಟೆ 1 ನಿಮಿಷದಿಂದ 3 ಗಂಟೆ 28 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 47 ನಿಮಿಷದಿಂದ 8 ಗಂಟೆ 13 ನಿಮಿಷದವರೆಗೂ. ಹಾಗೆ ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 40 ನಿಮಿಷದಿಂದ 11 ಗಂಟೆ 7 ನಿಮಿಷ ಬೆಳಗಿನವರೆಗೂ. ಹಾಗೆ ದುಷ್ಟ ಮುಹೂರ್ತ ಸಹಿತವಾಗಿ ಬೆಳಗ್ಗೆ 10 ಗಂಟೆ 45 ನಿಮಿಷದಿಂದ 11 ಗಂಟೆ 29 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಮಧ್ಯಾಹ್ನ 3 ಗಂಟೆ 8 ನಿಮಿಷದಿಂದ 3 ಗಂಟೆ 52 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರಸ್ಥಿತ ಉತ್ತರ ಫಲ್ಗುಣಿ ನಕ್ಷತ್ರ ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ. ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು. ಸೂರ್ಯ 10ರ ಸ್ಥಾನ ಅಂದರೆ ಅರ್ಥಾತ್ ನಿಮಗೆ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಯಾರಿಗೆ ಯಾವ ಫಲ? ಕುಜನೊಟ್ಟಿಗೆ ಇರತಕ್ಕಂಥ ಸೂರ್ಯ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಇದನ್ನು ಕಡಾಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಶತ್ರುವಿನ ಮೇಲೆ ಜಯ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಇತ್ತು ಅಂದರೆ ಈ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಸಾಧ್ಯತೆ ಇರುತ್ತೆ. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರತಕ್ಕಂಥ ಫಲವೃದ್ಧಿ ಇದೆ. ಹಾಗೆ ಕೆಲಸದಲ್ಲಿ ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನ ಲಭ್ಯತೆ ತುಂಬ ಜಾಸ್ತಿ ಇದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಮ್ಯಾಕ್ಸಿಮಮ್ ಮೇಷರಾಶಿಯವರಿಗೆ ಭಾಳ ಉತ್ತಮವಾಗಿರತಕ್ಕಂಥ ಫಲ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು ದಿನ. ಇದು ಸ್ವಲ್ಪ ದಾಂಪತ್ಯದಲ್ಲಿ ವಿರಸ ಬರ್ತದೆ. ಇನ್ನು ಮಿಕ್ಕ ವಿಚಾರ ಕಾಂಪಿಟೇಟಿವ್ ಆಗಿರ್ತಕ್ಕಂಥ ಒಂದು ನಡೆನುಡಿಗಳಿರುತ್ತೆ. ಇದನ್ನು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥ ದಿನ. ಹಾಗೆ ಶತ್ರು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ವಿಲ್ ಪವರಿಂದ ಈ ದಿನ ಆ ಸಮಸ್ಯೆಯನ್ನು ದೂರ ಮಾಡ್ತಕ್ಕಂಥದ್ದು ಈ ದಿನ ಮೇಷರಾಶಿಯವರಿಗೆ ಲಭ್ಯತೆ ಇದೆ. ಒಳ್ಳೆಯ ದಿನ, ಸದುಪಯೋಗ ಮಾಡಿಕೊಳ್ಳಿ. ಶಿವನ ಧ್ಯಾನವನ್ನು ಮಾಡಿ, ಇನ್ನಷ್ಟು ಶುಭವಾಗ್ತದೆ. ವೃಷಭ ರಾಶಿಯವರಿಗೆ ನೋಡಿ, ವೃಷಭ ರಾಶಿಯವರಿಗೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ. ಇದು ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥ ದಿನ. ಆದರೆ ಒಳ್ಳೆಯ ದಿನ ನೋಡಿ. 4ರ ಅಧಿಪತಿ 9ರ ಸ್ಥಾನದಲ್ಲಿದ್ದಾನೆ. ಆದರೆ 9ರ ಸ್ಥಾನ ಸೂರ್ಯ ಕುಜನೊಟ್ಟಿಗಿರೋದ್ರಿಂದ, ಉಚ್ಚಸ್ಥಾನದಲ್ಲಿ ಕುಜನಿರೋದ್ರಿಂದ ನೋಡಿ, ಇಲ್ಲಿ ಕೂಜ ಸ್ವಲ್ಪ ಮಟ್ಟಿಗೆ ನಿಮಗೆ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು. ಹಾಗೂ ಕೆಲವೊಂದು ಅವಕಾಶಗಳು ವಂಚಿತ ಆಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ತಂದೆಯ ಆಸ್ತಿಯ ವಿಚಾರದಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಹಸ್ತಕ್ಷೇಪವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಯಾರು ವೃಷಭ ರಾಶಿಯಲ್ಲಿದ್ದೀರೋ ಕೆಲವೊಂದು ವಿಚಾರಗಳಲ್ಲಿ ನೀವು ಪ್ರಯಾಣಗಳ ಮಾಡ್ತಕ್ಕಂಥ ಸಾಧ್ಯತೆ ಅಥವಾ ಕೆಲಸದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ.
ಯಾರ್ಯಾರು ವೃಷಭ ರಾಶಿಯಲ್ಲಿದ್ದೀರೋ ಚೇಂಜ್ ಆಫ್ ಜಾಬ್ ಮತ್ತೊಂದು ಏನಾದರೂ ಮಾಡ್ಕೊಳ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ರೆ ಇದನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಇರುತ್ತೆ. ಹಾಗೆ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಶುಭವಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಪ್ರೀತಿ ವಿಶ್ವಾಸದಲ್ಲಿ ತಂದೆಯೊಟ್ಟಿಗಿನ ಬಾಂಧವ್ಯತೆ ಜಾಸ್ತಿ ಆಗ್ತಕ್ಕಂಥರುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಉತ್ತಮವಾಗಿರ್ತಕ್ಕಂಥ ಶುಭ ಫಲ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಅಂತ ಉತ್ತಮವಾಗಿರ್ತಕ್ಕಂಥ ಫಲವಿಲ್ಲ, ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ವೃಷಭ ರಾಶಿಯವರಿಗೆ ಈ ದಿನ ಪ್ರಯಾಣಗಳಿರ್ತಕ್ಕಂಥ ದಿನವಾಗ್ತದೆ. ಮಿಥುನ ರಾಶಿಯವರಿಗೆ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ನೋಡಿ, ಈ ದಿನ ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥ ದಿನಮಾನಗಳಾಗ್ತದೆ, ಸರಿಯಾದಂಥ ನಿರ್ಧಾರಗಳ ಇಲ್ಲದ ಕಾರಣ. ಕೋಪದಿಂದ ತಾವು ಸ್ವಲ್ಪ ಮಟ್ಟಿಗೆ ಧೃತಿ ಕೆಡ್ತೀರಿ. ಆದರೆ ಈ ದಿನ ವಿಶೇಷವಾಗಿರ್ತಕ್ಕಂಥ ಫಲ ಏನಪ್ಪ ಅಂದರೆ ಭೂಮಿ ಖರೀದಿ ಯೋಗದ ಲಭ್ಯತೆ ಜಾಸ್ತಿ ಇರ್ತಕ್ಕಂಥರುತ್ತೆ. ಖರೀದಿ ಮಾಡ್ತಕ್ಕಂಥದ್ದು, ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ. ಕೋಪದಿಂದ ಅನರ್ಥಗಳು, ವಾದ ವಿವಾದಕ್ಕೆ ಇಳಿಬೇಡಿ. ಈ ದಿನ ಕೆಲವೊಂದು ಶುಭ ಅಶುಭಗಳು ಕೂಡ ಇರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲವಿಲ್ಲ. ಬಿಸ್ನೆಸ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವ್ರಿಗಾಗುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ, ಇದು ಬಹಳ ಮುಖ್ಯ. ಈ ದಿನ ಸಾಧ್ಯವಾದಷ್ಟು ಹಸುಗಳಿಗೆ ಬೆಲ್ಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಇದು ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ಕಟಕ ರಾಶಿಯವರಿಗೆ ಒಂದು ವಿಶೇಷವಾಗಿ ಬಿಸ್ನೆಸ್ ಕ್ಷೇತ್ರದ ಫಲವಾಗಿ, ಸಂಗಾತಿ ಅಥವಾ ಮನೆಯ ಹಣಕಾಸಿನ ವಿಚಾರವಾಗಿ ಕೇವಲ ನಿಮ್ಮ ಪ್ರಯತ್ನದಿಂದ ಅಧಿಕ ಧನಲಾಭವನ್ನು ಮಾಡ್ತಕ್ಕಂಥ ದಿನ. ಜನಾನುರಾಗಿ, ಹಾಗೆ ಸ್ವಲ್ಪ ಮಟ್ಟಿಗೆ ತಾವು ಈ ರಾಜಕೀಯದಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರ್ತದೆ. ಯಾರ್ಯಾರು ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರೋ ಈ ದಿನ ಜನಗಳ ಸ್ಪಂದನೆ ಉತ್ತಮವಾಗಿರ್ತಕ್ಕಂಥ ದಿನವಾಗ್ತದೆ. ವೈವಾಹಿಕ ಜೀವನ, ಬಿಸ್ನೆಸ್ಸು, ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭದ ಕಾಲ. ಕಟಕ ರಾಶಿಯವರಿಗೆ ಖಂಡಿತ ಶುಭದ ದಿನವಾಗಿರೋದ್ರಿಂದ ಒಳ್ಳೆಯದಾಗಲಿ ಕೂಡ. ಕೇವಲ ಶಿವನ ಆರಾಧನೆ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗ್ತದೆ. ಸಿಂಹರಾಶಿಯ ಫಲಾಫಲ. ಸಿಂಹರಾಶಿಯವ್ರಿಗೂ ಕೂಡ ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥದ್ದು. ಬಟ್ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕರಾಗಿ. ಬಟ್ ಇನ್ನಿತರೆ ವಿಚಾರಗಳನ್ನು ತಗೊಂಡಾಗ ಫಲಗಳು ಶುಭವಿದೆ. ಹಣಕಾಸಿನ ವಿಚಾರದಲ್ಲಿ ಶುಭವಿದೆ. ಮನೆಗೋಸ್ಕರ ಸ್ವಲ್ಪ ಖರ್ಚುಗಳು, ಬಂಡವಾಳವನ್ನು ಹೂಡ್ತಕ್ಕಂಥ ಸನ್ನಿವೇಶ ಇರುತ್ತೆ. ಸಿಂಹರಾಶಿಯವ್ರಿಗೂ ಕೂಡ ಒಳ್ಳೆಯ ಶುಭ ಫಲ. ಬಟ್ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ, ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹಾಗೆ ಬಿಸ್ನೆಸ್ ವರ್ಗದವ್ರಿಗೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿದೆ. ಯಾರ್ಯಾರು ಸಿಂಹರಾಶಿಯವರು ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರು ಇದ್ದೀರೋ ಇದನ್ನು ಖಂಡಿತವಾಗಿ ಒಂದು ಒಳ್ಳೆಯ ಶುಭ ಸುದ್ದಿ ಅಂತೂ ಸಿಗುತ್ತೆ, ಇದು ಸತ್ಯ. ನೀವು ಕೂಡ ಶಿವನ ಆರಾಧನೆ ಮಾಡಿ. ಸಾಧ್ಯವಾದರೆ ಈ ದಿನ ಸ್ವಲ್ಪ ಮಟ್ಟಿಗೆ ಇರುವೆ ಗೂಡಿಗೆ ಬೆಲ್ಲವನ್ನು ಹಾಕಿಬಿಟ್ಟು ಹೋಗಿ, ಪುಡಿ ಬೆಲ್ಲ, ಗುಡ್ಡಾಗ್ತದೆ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ. ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಜಾಗರೂಕತೆ. 11ರ ಚಂದ್ರ ಲಗ್ನದಲ್ಲಿದ್ದರೂ ಪಂಚಮ ಸ್ಥಾನದಲ್ಲಿ ಸೂರ್ಯ. ಆರೋಗ್ಯದ ವ್ಯತ್ಯಾಸಗಳು ಸಾಧ್ಯತೆ, ಅಥವಾ ಹಣಕಾಸು ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತದೆ. ಜಾಗರೂಕತೆಯಿಂದ ನೋಡ್ಕೊಳ್ಳಿ, ಬಿ ಕೇರ್ಫುಲ್. ಬಟ್ ಕೆಲಸದಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಲೇಸಿನೆಸ್ಸನ್ನು ಬಿಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಸ್ವಲ್ಪ ಅಹಮ್ಮಿಂದ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆ ಆಗುತ್ತೆ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಜಾಸ್ತಿ ಬಳಸ್ಕೊಳ್ಳಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು. ಬಟ್ ವಿದ್ಯಾರ್ಥಿ ವರ್ಗದವರಿಗೆ ಶುಭದ ಕಾಲ. ವ್ಯಾಪಾರಸ್ಥರಿಗೂ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚು ಕ್ರಿಯೇಟಿವ್, ಸ್ಪೋರ್ಟಿವ್ ಇರ್ತಕ್ಕಂಥ ದಿನವಾಗಿ ಪರಿಣಾಮವನ್ನು ಬೀರುತ್ತೆ. ಬಟ್ ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಾನುಫಲ. ಹಾಗೆ ತುಲಾ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಜಮೀನು ಖರೀದಿ ಯೋಗ. ತಂದೆಯ ವಿಚಾರದಲ್ಲಿ ಲಾಭ, ತಂದೆಯ ಆಸ್ತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥಿರುತ್ತೆ. ಸರ್ಕಾರಿ ಕೆಲಸಗಳು ಅಥವಾ ಏನಾದರೂ ಒಂದು ಸಂಸ್ಥೆಯನ್ನು ನಿರ್ಮಾಣ, ವಿದ್ಯಾಸಂಸ್ಥೆ ಅಥವಾ ಒಂದು ಕ್ಷೇತ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನದಾಗಿ ಲಾಭ ಸಿಗ್ತಕ್ಕಂಥಿರುತ್ತೆ. ಹೊಸದಾಗಿ ಕಲಿತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಬರುತ್ತೆ. ಬಿಸ್ನೆಸ್ದಾರಿಗೂ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳ ಲಭ್ಯತೆ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಲಾಭದ ಪರಿಣಾಮವನ್ನು ಬೀರುತ್ತೆ. ಚಂದ್ರ 12ರ ಸ್ಥಾನದಲ್ಲಿರೋದ್ರಿಂದ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ. ಮನಸ್ಥಿತಿ ನೀವೇನಾದರೂ ಸ್ವಲ್ಪ ಅಂದರೆ ಅಳುಮುಂಜಿ ಅಂದರೆ ಈ ಇಳಿಮುಖವನ್ನು ಮಾಡಿಕೊಂಡ್ರೆ ಈ ದಿನ ಅವೆಲ್ಲವೂ ನಷ್ಟವಾಗ್ತದೆ. ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ. ಓಂ ಸೋಂ ಸೋಮಾಯ ನಮಃ. ಚಂದ್ರನ ವೃದ್ಧಿಗೋಸ್ಕರ ಈ ಕೆಲಸ ನಿಮ್ಮ ಶುಭವನ್ನು ತರುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೆ ಕೇವಲ ಮಾತಿನ ಮೂಲಕ ಹಣವನ್ನು ದುಡಿತೀರ.
ಯಾರು ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ, ಲಾಭವನ್ನು ತರ್ತಕ್ಕಂಥರುತ್ತೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಆಫೀಸ್ ಮೀಡಿಯೇಟ್ ಇರ್ತಾರೆ, ಅವ್ರಿಗೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ. ಮ್ಯಾಕ್ಸಿಮಮ್ ವೆರಿ ಗುಡ್ ಟೈಮ್. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲ, ಬಿಸ್ನೆಸ್ದಾರಿಗೆ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳಿರುತ್ತೆ. ಒಳ್ಳೆಯದಾಗಲಿ. ಹಾಗೆ ಧನುರಾಶಿಯವರೆಗೂ ಸಹಿತವಾಗಿ ಈ ದಿನದ ಫಲಾನುಫಲಗಳನ್ನು ನೋಡಿದ್ರೆ ಹೆಸರು ಕೀರ್ತಿ ಪ್ರತಿಷ್ಠೆ, ಸರ್ಕಾರದ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಇರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಹಾಗೆ ಕೆಲಸದಲ್ಲೂ ಕೂಡ ಮೇಲುಗೈ ಸಾಧಿಸ್ತಕ್ಕಂಥದ್ದಿರುತ್ತೆ. ಹೆಚ್ಚಿನ ಕಾಳಜಿಯನ್ನು ಹಣಕಾಸಿನ ವಿಚಾರಕ್ಕೆ ತಾವು ತಲ್ಲೀನರಾಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಜೊತೆಗೆ ಕುಟುಂಬಕ್ಕೆ ಹೆಚ್ಚಿನ ಕಾಳಜಿ, ಹಾಗೆ ಕುಟುಂಬದ ವರ್ಗದವರಿಗೆ ಹೆಚ್ಚಿನದಾಗಿ ಕಾಳಜಿಯನ್ನು ವಹಿಸ್ತಕ್ಕಂಥ ಸಾಧ್ಯತೆ, ತಂದೆಯ ಮೇಲೆ ವಿಶೇಷವಾಗಿರ್ತಕ್ಕಂಥ ಮಾತುಕತೆ ಪ್ರೀತಿಯನ್ನು ಬೆಳೆಸ್ತಕ್ಕಂಥ ಸಾಧ್ಯತೆ ಬರ್ತದೆ. ಯಾರು ಕೂಡ ಧನುರಾಶಿಯಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ ಈ ದಿನ ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲ, ಹಾಗೆ ಸೂರ್ಯ ಧನಸ್ಥಾನದಿಂದ ಧನವೃದ್ಧಿ ಇರತಕ್ಕಂಥ ಫಲಾನುಫಲಗಳು, ತಂದೆಯ ವಿಚಾರದಲ್ಲಿ ಸ್ವಲ್ಪ ಲಾಭ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಒಳ್ಳೆಯದಾಗಲಿ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಅಷ್ಟಮಾಧಿಪತಿ ಲಗ್ನದಲ್ಲಿದ್ದಾನೆ, 9ರ ಸ್ಥಾನದಲ್ಲಿ ಚಂದ್ರ, 6ರ ಅಧಿಪತಿ. ಮಕರ ರಾಶಿಯವರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು. ಸೂರ್ಯನ ಪವರ್ ಕುಜ ಉಚ್ಚಸ್ಥಾನದ ಕುಜರೊಟ್ಟಿಗಿರೋದ್ರಿಂದ ಆರೋಗ್ಯದ ಸ್ಥಿತಿಗತಿಗಳು ಉತ್ತಮವಾಗ್ತದೆ. ವಿಲ್ ಪವರ್ ಜಾಸ್ತಿ ಇರತಕ್ಕಂಥದ್ದು. ಇದೊಂದು ರೀತಿಯಾಗಿ ನಿಮ್ಮ ವಿಲ್ ಪವರಿಂದ ಯಾವುದೇ ಕೆಲಸಗಳನ್ನು ಮುನ್ನುಗ್ಗಿ ಮಾಡಿದ್ರೆ, ಸೋಂಬೇರಿತನವನ್ನು ಬಿಟ್ಟು ಕಾರ್ಯಪ್ರವೃತ್ತವಾದರೆ ಮಾತ್ರ ಯಶಸ್ಸು ಸಿಗುತ್ತೆ, ಇಲ್ಲಾಂದರೆ ಖಂಡಿತವಾಗಿ ಆಗೋದಿಲ್ಲ. ಯಾರು ಮಕರ ರಾಶಿಯಲ್ಲಿದ್ದೀರೋ ನೀವು ಕೂಡ ಸೂರ್ಯನ ಆರಾಧನೆಯನ್ನು ಮಾಡ್ಕೊಳ್ಳಿ. ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಇರ್ತದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಲ್ ಪವರ್ ಇರ್ತಕ್ಕಂಥದ್ದು, ಶುಭ ಫಲ ಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಇನ್ನು ಅದರ್ವೈಸ್ ಬಿಸ್ನೆಸ್ ವರ್ಗದವರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳಿಲ್ಲ. ಹಾಗೆ ಕುಂಭರಾಶಿಯವರಿಗೆ ನಷ್ಟದ ದಿನ, ಸಂಗಾತಿಯೊಟ್ಟಿಗೆ ಮನಸ್ತಾಪವನ್ನು ಮಾಡ್ತಕ್ಕಂಥ ದಿನ, ಜೊತೆಗೆ ಕಾದಾಟಗಳಾಗ್ತಕ್ಕಂಥ ದಿನ. ನೀವೇನಾದರೂ ಡಿಫಾಲ್ಟ್ಸ್ ಇದ್ದರೆ, ನಿಮ್ಮ ಅನ್ಯತಃ ಏನಾದರೂ ಅನ್ಯ ಒಂದು ವ್ಯಾಮೋಹಗಳಿದ್ದಲ್ಲಿ ಅಥವಾ ಇಲ್ಲೀಗಲ್ ಆಕ್ಟಿವಿಟೀಸ್ ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕತೆಯಿಂದ ಇರಬೇಕಾಗ್ತದೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು. ಸಂಗಾತಿಯ ಆರೋಗ್ಯದಲ್ಲಾದರೂ ವ್ಯತ್ಯಾಸಗಳು ಬರಬಹುದು. ಬಿಸ್ನೆಸ್ಸಲ್ಲಿ ನಷ್ಟ ಇರೋದ್ರಿಂದ ಖಂಡಿತವಾಗಿ ಶಿವನಿಗೆ ಹಾಲಿನ ಅಭಿಷೇಕ ಅಥವಾ ಜಲಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ, ಅಥವಾ ನೀವು ಮಾಡ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ಹೋರಿಗಳಿಗೆ ಅಂದರೆ ಬಸವಗಳಿಗೆ ಬೆಲ್ಲವನ್ನು ಪ್ರಧಾನವಾಗಿ ಕೊಡಿ, ಅಥವಾ ಚಪಾತಿಯನ್ನಾದರೂ ತೇರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಸ್ವಲ್ಪ ಈ ಸಮಸ್ಯೆಯಿಂದ ದೂರ ಆಗ್ತೀರ. ಮೀನರಾಶಿಯ ಫಲಾಫಲ. ಮೀನರಾಶಿಯವರಿಗೆ ಕೆಲಸದಲ್ಲಿ ಮೇಲುಗೈ, ಸರ್ಕಾರಿ ಕೆಲಸದ ವಿಚಾರವಾಗಿ ಉತ್ತಮವಾಗಿರ್ತಕ್ಕಂಥ ಫಲ, ಹಾಗೆ ಯಾವುದೇ ಆದಂಥ ಶತ್ರುಗಳ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಕೆಲಸದಲ್ಲೂ ಲಾಭ, ಹಾಗೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಬಿಸ್ನೆಸ್ಸಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭದ ಲಭ್ಯತೆ ಖಂಡಿತವಾಗಿದೆ. ವಿದ್ಯಾರ್ಥಿ ವರ್ಗದವರೆಗೂ ಹಾಗೆ ಬಿಸ್ನೆಸ್ ವರ್ಗದವರೆಗೂ ಶುಭದ ಕಾಲ. ಮೀನರಾಶಿಯವರಿಗೆ ತಂದೆ ಕಡೆಯಿಂದ ಉತ್ತಮವಾಗಿರ್ತಕ್ಕಂಥ ಲಾಭದ ಲಭ್ಯತೆ ಸಾಧ್ಯತೆ ಇರುತ್ತೆ. ಮೀನರಾಶಿಯವರಿಗೆ ಕೆಲಸದಲ್ಲೂ ಕೂಡ ಮೇಲುಗೈ ಸಾಧಿಸ್ತಕ್ಕಂಥ ಎಲ್ಲ ದಿನ ಶುಭ ದಿನವಾಗ್ತಕ್ಕಂಥದ್ದು ಈ ದಿನ ಇದೆ. ಇಷ್ಟು 12 ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ. ಹಣಕಾಸಿನ ಸಮಸ್ಯೆ ಇದೆ, ಮನೆಯಲ್ಲಿ ಹಣ ಉಳಿತಾ ಇಲ್ಲ, ಧನದ ವೃದ್ಧಿ ಇಲ್ಲ ಗುರುಗಳೇ ಅಂತಕ್ಕಂಥವ್ರು ಗುರುವಾರ ಒಂದು ಚಿಕ್ಕ ಮಣ್ಣಿನ ಮಡಿಕೆಯನ್ನು ತಗೊಳ್ಳಿ, ಅದರ ತುಂಬ ಜೇನುತುಪ್ಪವನ್ನು ಹಾಕಿ ಒಂದು ಕೆಂಪು ವಸ್ತ್ರದಲ್ಲಿ ಅದನ್ನು ಕಟ್ಟಿ, ನೀವು ಹಣ ಇಡ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಇಡಿ. ಹಣ ಇಡ್ತಕ್ಕಂಥ ಕಪಾಟಿನಲ್ಲಿ ಮೊದಲು ಅದಕ್ಕೆ ಪೂಜೆಯನ್ನು ಮಾಡಿ. ಬೆಳಗ್ಗೆ ಗುರುವಾರ ಸಂಧ್ಯಾ ಸಮಯದಲ್ಲಾಗಿರ್ಬೋದು, ಅಥವಾ ಗುರುವಿನ ಮಧ್ಯ ಅಂದರೆ 9ರಿಂದ ಸರಿಸುಮಾರು 8ರಿಂದ 9 ಗಂಟೆ ಸಮಯವಾಗಿರ್ಬೋದು, ಅಥವಾ ಸಾಯಂಕಾಲ ಸ್ವಲ್ಪ ಸಾಯಂಕಾಲಕ್ಕಿಂತ ಬೆಳಗ್ಗೆ ಉತ್ತಮವಾಗಿರ್ತಕ್ಕಂಥದ್ದಿರುತ್ತೆ. ನೀವು ಪೂಜೆಯನ್ನು ಮಾಡಿ, ಪಂಚೋಪಚಾರ ಪೂಜೆಯನ್ನು ಮಾಡಿ, ಸಂಕಲ್ಪ ಸಹಿತವಾಗಿ ನೀವು ಹಣ ಇಡ್ತಕ್ಕಂಥ ಕಪಾಟಿನಲ್ಲಿ ಇಟ್ಟು ನೋಡಿ. ಖಂಡಿತವಾಗಿ ಹಣ ವೃದ್ಧಿ, ಧನ ಅಂದರೆ ಖರ್ಚಾಗ್ತಕ್ಕಂಥದ್ದು, ಹಣ ಖರ್ಚಾಗ್ತಕ್ಕಂಥದ್ದು ಖಂಡಿತ ಉಳಿತಾಯ ಆಗುತ್ತೆ. ಇದೊಂದು ವಿಶೇಷವಾಗಿರ್ತಕ್ಕಂಥ ತಂತ್ರ. ಮಾಡಿ ನೋಡಿ, ನನಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.